Students, in this video, we will discuss concept of consignment transactions. What is the meaning of consignment? Consignment is the process of sending the goods by one person to another person for the purpose of sales on commission basis at sole risk of sender. ಕನ್ಸೈನ್ಮೆಂಟ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಬ್ಬ ಟ್ರೇಡರು ಇನ್ನೊಬ್ಬ ವ್ಯಕ್ತಿಗೆ ತನ್ನ ಗೂಡ್ಸ್ ಗಳನ್ನ ಸೆಂಡ್ ಮಾಡಿ ಅದನ್ನ ಸೇಲ್ ಮಾಡ್ಲಿಕ್ಕೆ ಹೇಳ್ತಾನೆ. ಸೇಲ್ ಮಾಡಿದಕ್ಕೆ ಆತನಿಗೆ ಕಮಿಷನ್ ಕೊಡ್ತಾನೆ. ಈ ಟ್ರಾನ್ಸಾಕ್ಷನ್ ಅಲ್ಲಿ ಆಗೋ ಎಲ್ಲಾ ರಿಸ್ಕ್ನು ಸಹ ಯಾರು ತೆಗೆದುಕೊಳ್ತಾನೆ ಅಂತಂದ್ರೆ ಯಾರು ಗೂಡ್ಸ್ ನ ಸೆಂಡ್ ಮಾಡ್ತಾನೆ ಆತ ತೆಗೆದುಕೊಳ್ತಾನೆ. ಇಂಥ ಟ್ರಾನ್ಸಾಕ್ಷನ್ ನಾವು ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ಸ್ ಅಂತ ಕರೀತೇವೆ. ಇಟ್ ರೆಫರ್ಸ್ ಟು ಡಿಸ್ಪ್ಯಾಚ್ ಆಫ್ ದ ಗೂಡ್ಸ್ ಬೈ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಫಾರ್ ದ ಪರ್ಪಸ್ ಆಫ್ ವೇರ್ ಹೌಸಿಂಗ್ ultimately leads to sales. It is a kind of arrangement wherein trader or a manufacturer enter into an agreement with another person for the purpose of selling his goods and services. Trader or manufacturer takes the entire risk of these transactions and pay the commission to another person for his effort to sell the goods and services. Here there are two parties are involved. The one party we called as consignor, another party we called as consignee. The person who send the goods to another persons we called as consignor. One who receive the goods from another persons we called as consignee. The legal relationship between the two parties is that principals and agent. Consignor principal, consignee agent ಆಗ್ತಾನೆ. ನಾವು ಕನ್ಸೈನ್ ನ ಏಜೆಂಟ್ ಅಂತ ಏನು ಕರಿತೀವಿ ಅಂತಂದ್ರೆ ಪ್ರಿನ್ಸಿಪಲ್ಸ್ ಏನ್ ಇನ್ಸ್ಟ್ರಕ್ಷನ್ ಕೊಡ್ತಾನೆ, ಸೇಲ್ ಮಾಡಿ ಇಷ್ಟು ಪ್ರೈಸ್ಗೆ ಸೇಲ್ ಮಾಡಬೇಕು, ಸೇಲ್ ಮಾಡಿದ ನಂತರ ಬಂದಿರೋ ಅಮೌಂಟ್ ನ ನೀವು ರೆಮಿಟ್ ಮಾಡಬೇಕು ಅಂತ ಏನ್ ಇನ್ಸ್ಟ್ರಕ್ಷನ್ ಕೊಡ್ತಾನೆ ಅದರ ಪ್ರಕಾರ ಯಾರು ಕೆಲಸ ಮಾಡ್ತಾನೆ ಅಂತಂದ್ರೆ ಈ ಕನ್ಸೈನಿ ಕೆಲಸ ಮಾಡ್ತಾನೆ. ಸೊ ಹಾಗಾಗಿ ನಾವು ಕನ್ಸೈನಿ ನಾವೇನ್ ಕರಿತೀವಿ ಅಂತಂದ್ರೆ ಏಜೆಂಟ್ ಅಂತ ಕರೀತೇವೆ. ಒನ್ ಈಸ್ ಫೀಚರ್ಸ್ ಆಫ್ ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ಸ್. ದ ಫಸ್ಟ್ ಒನ್ ಈಸ್ ದ ಪರ್ಸನ್ ಹೂ ಸೆಂಡ್ ದ ಗೂಡ್ಸ್ ಆನ್ ಕನ್ಸೈನ್ಮೆಂಟ್ ವಿ ಕಾಲ್ಡ್ ಆಸ್ ಕನ್ಸೈನರ್. One who received the goods from another persons we called as consignee. ಯಾರು ಇನ್ನೊಬ್ಬ ವ್ಯಕ್ತಿಗೆ ಗೂಡ್ಸ್ ನ ಕಳಿಸ್ತಾನೋ ಆತನ ನಾವು ಕನ್ಸೈನರ್ ಅಂತ ಕರಿತೀವಿ. ಯಾರು ಇನ್ನೊಬ್ಬ ವ್ಯಕ್ತಿಯಿಂದ ಗೂಡ್ಸ್ ನ ರಿಸೀವ್ ಮಾಡ್ತಾನೋ ಆತನ ನಾವು ಕನ್ಸೈನಿ ಅಂತ ಕರಿತೇವೆ. ದ ನೆಕ್ಸ್ಟ್ ಒನ್ ಈಸ್ ದ ಲೀಗಲ್ ರಿಲೇಶನ್ಶಿಪ್ ಬಿಟ್ವೀನ್ ದ ಕನ್ಸೈನರ್ ಅಂಡ್ ಕನ್ಸೈನಿ ಈಸ್ ದಟ್ ಪ್ರಿನ್ಸಿಪಲ್ಸ್ ಅಂಡ್ ಏಜೆಂಟ್. ಕನ್ಸೈನರ್ ನ ನಾವು ಪ್ರಿನ್ಸಿಪಲ್ ಅಂತ ಕರಿತೀವಿ, ಕನ್ಸೈನಿ ನಾವು ಏಜೆಂಟ್ ಅಂತ ಕರಿತೇವೆ. ದ ನೆಕ್ಸ್ಟ್ ಒನ್, ಇನ್ ಕೇಸ್ ಆಫ್ ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ಸ್, ಕನ್ಸೈನರ್ send the goods to consignee either at cost price or invoice price. Invoice price ಅಂತಂದ್ರೆ ಕಾಸ್ಟ್ ಪ್ಲಸ್ ಸರ್ಟನ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್. ಕನ್ಸೈನರು ಕನ್ಸೈನಿಗೆ ಗೂಡ್ಸ್ ನ ಸೆಂಡ್ ಮಾಡಬೇಕಾದ್ರೆ ಕಾಸ್ಟ್ ಪ್ರೈಸ್ ಅಥವಾ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಕಳಿಸಬಹುದು. ದ ನೆಕ್ಸ್ಟ್ ಒನ್ ಈಸ್ ಆಲ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಕನ್ಸೈನರ್ ಆನ್ ದ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಈ ಕನ್ಸೈನ್ಮೆಂಟ್ ಗೆ ಸಂಬಂಧಿಸಿದ ಎಲ್ಲಾ ಎಕ್ಸ್ಪೆನ್ಸಸ್ ನ ಯಾರು ಇನ್ಕರ್ ಮಾಡ್ತಾನೆ ಅಂತಂದ್ರೆ ಕನ್ಸೈನರು ಇನ್ಕರ್ ಮಾಡ್ತಾನೆ. ದ ನೆಕ್ಸ್ಟ್ ಒನ್, ದ ಕಮಿಷನ್ ಟು ವಿಚ್ ಕನ್ಸೈನಿ ಈಸ್ ಎಲಿಜಿಬಲ್ ಬೇಸ್ಡ್ ಆನ್ ದ ಟೋಟಲ್ ಸೇಲ್ಸ್ ಮೇಡ್ ಬೈ ಹಿಮ್. ನಾವು ಕನ್ಸೈನಿಗೆ ಸೇಲ್ ಮಾಡಿದ್ರೆ ನಾವೇನ್ ಕೊಡ್ತೀವಿ ಅಂತ ಹೇಳ್ತೀವಿ ಅಂದ್ರೆ ಕಮಿಷನ್ ಕೊಡ್ತೀವಿ ಅಂತ ಹೇಳ್ತೀವಿ. ದ ಕಮಿಷನ್ ಯಾವ್ದ್ರ ಮೇಲೆ ಕೊಡ್ತೀವಿ ಅಂತಂದ್ರೆ ಕನ್ಸೈನಿ ಎಷ್ಟು ಅಮೌಂಟಿನ ಗೂಡ್ಸ್ ನ ಸೇಲ್ ಮಾಡಿರ್ತಾನೋ ಅದ್ರ ಬೇಸ್ ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಮಿಷನ್ ನ ಕೊಡ್ತೀವಿ. ದ ನೆಕ್ಸ್ಟ್ ಒನ್ ಈಸ್ ದ ಕನ್ಸೈನಿ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದ ಎನಿ ಲಾಸ್ ಆರ್ ಡಿಸ್ಟ್ರಕ್ಷನ್ ಆಫ್ ದ ಗೂಡ್ಸ್. ಕನ್ಸೈನಿ ಏನಾದ್ರೂ ಲಾಸಸ್ ಆದ್ರೆ ಅಥವಾ ಡ್ಯಾಮೇಜ್ ಆದ್ರೆ ಗೂಡ್ಸ್ ಅದಕ್ಕೆ ಕನ್ಸೈನಿ ರೆಸ್ಪಾನ್ಸಿಬಲ್ ಆಗೋದಿಲ್ಲ. ಎಲ್ಲಾ ಲಾಸು ಮತ್ತೆ ರಿಸ್ಕ್ಗೆ ಯಾರು ರೆಸ್ಪಾನ್ಸಿಬಲ್ ಆಗ್ತಾನೆ ಅಂತಂದ್ರೆ ಕನ್ಸೈನರ್. ಕನ್ಸೈನರು ಕನ್ಸೈನಿಗೆ ಗೂಡ್ಸ್ ನ ಕಳಿಸಬೇಕಾದ್ರೆ ಸಾಗಾಣಿಕೆ ಮಾಡಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಗೂಡ್ಸ್ ಡ್ಯಾಮೇಜ್ ಆಯ್ತು. ಅದೇ ರೀತಿ ಕನ್ಸೈನರ್ ಗೋಡನ್ ಅಲ್ಲಿ ಗೂಡ್ಸ್ ಡಿಸ್ಟ್ರಾಯ್ ಬೈ ಫೈರ್ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಎಲ್ಲಾ ಲಾಸ್ನು ಯಾರಪ್ಪ ರೆಸ್ಪಾನ್ಸಿಬಲ್ ಅಂತಂದ್ರೆ ಕನ್ಸೈನರ್, ನಾಟ್ ಕನ್ಸೈನಿ. So most important features of consignment. So next one, the goods consigned or sent by the consignor to consignee cannot be treated as a sales at the time of consignment. ಕನ್ಸೈನರು ಕನ್ಸೈನಿಗೆ ಗೂಡ್ಸ್ ನ ಕಳಿಸಿದಾಗ ನಾವು ಇದನ್ನ ನಾವು ಸೇಲ್ಸ್ ಅಂತ ನಾವು ಟ್ರೀಟ್ಮೆಂಟ್ ಮಾಡೋದಿಲ್ಲ. ಇದನ್ನ ನಾವು ಯಾವಾಗ ಸೇಲ್ಸ್ ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತಂದ್ರೆ ಕನ್ಸೈನಿ ಈ ಗೂಡ್ಸ್ ನ ಕಸ್ಟಮರ್ ಗೆ ಸೇಲ್ ಮಾಡಿದಾಗ ಅವಾಗ ಮಾತ್ರ ಕನ್ಸೈನರ್ ಏನ್ ತಗೊಂತಾನೆ ಅಂದ್ರೆ ಸೇಲ್ಸ್ ಅಂತ ತಗೊಂತಾನೆ. ಅಲ್ಲಿ ತನಕ ಅದನ್ನ ಸೇಲ್ಸ್ ಅಂತ ಟ್ರೀಟ್ಮೆಂಟ್ ಮಾಡೋದಿಲ್ಲ. ಸೊ ನೆಕ್ಸ್ಟ್ ಒನ್, ದ ಕನ್ಸೈನಿ ಡಸ್ ನಾಟ್ ಬಿಕಮ್ ಎ ಡೆಟರ್ ಆಫ್ ಕನ್ಸೈನರ್ ಅಂಟಿಲ್ ದ ಗೂಡ್ಸ್ ಸೋಲ್ಡ್ ಬೈ ಹಿಮ್. ಆತ ಗೂಡ್ಸ್ ಸೋಲ್ಡ್ ಮಾಡೋ ತನಕನೂ ಸಹ ಅವನಿಗೆ ಏನಾಗಿರೋದಿಲ್ಲ ಅಂತಂದ್ರೆ ಕನ್ಸೈನರಿಗೆ ಈತ ಡೆಟಾರ್ ಆಗಿರೋದಿಲ್ಲ.
ಸೊ ಫಾರ್ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ ಏನಪ್ಪಾ ಅಂತಂದ್ರೆ, ಕನ್ಸೈನರು ಕನ್ಸೈನಿಗೆ ಡೆಟಾರ್ ಆಗಿರೋದಿಲ್ಲ. ಎಲ್ಲಿ ತನಕ ಅಂತಂದ್ರೆ ಸೇಲ್ ಮಾಡೋ ತನಕ. ಸೇಲ್ ಮಾಡಿದ ನಂತರ ಏನಾಗ್ತಾನೆ ಅಂದ್ರೆ ಕನ್ಸೈನರ್ಗೆ ಡೆಟಾರ್ ಆಗ್ತಾನೆ. ಸೊ ನೆಕ್ಸ್ಟ್ ಒನ್ ಈಸ್ ದ ಕನ್ಸೈನ್ ಈಸ್ ಲೈಬಲ್ ಟು ರೆಮಿಟ್ ದ ಸೇಲ್ಸ್ ಪ್ರೊಸೀಡ್ಸ್ to consignor either after completion of sales of goods or periodically in accordance with the instruction given by the consignor. ಕನ್ಸೈನಿ ಸೇಲ್ ಮಾಡಿದ್ ಬಂದಿರೋ ರೆವಿನ್ಯೂ ಅಥವಾ ಏನಿದೆ ಅಮೌಂಟ್ ಅದನ್ನ ನಾನು ಸೇಲ್ ಮಾಡಿದಾಗ ಕಂಪ್ಲೀಷನ್ ಆದಾಗ್ಲೋ ಅಥವಾ ಒಂದು ಸ್ಪೆಸಿಫಿಕ್ ಪೀರಿಯಡ್ ಕಂಪ್ಲೀಷನ್ ಆದ ನಂತರ ರೆಮಿಟ್ ಮಾಡಬೇಕಾಗುತ್ತೆ. ದೀಸ್ ಆರ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ಸ್. ಡಿಫರೆನ್ಸ್ ಬಿಟ್ವೀನ್ ಕನ್ಸೈನ್ಮೆಂಟ್ ಅಂಡ್ ಸೇಲ್ಸ್. The first one, ownership of the goods. In case of sales, ownership of the goods transferred to buyer along with the physical possession of goods and the sales of goods. In case of consignment, goods remain the properties of the consignor until they are sold. Therefore, ownership vests with the consignor until the goods are sold. In case of sales ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಲೀಗಲ್ ಓನರ್ಶಿಪ್ ಆಫ್ ಗೂಡ್ಸ್ ಇಮಿಡಿಯೇಟ್ ಆಗಿ ಫಿಸಿಕಲ್ ಟ್ರಾನ್ಸ್ಫರ್ ಆದ್ಕೊಳ್ಳೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇನ್ ಕೇಸ್ ಆಫ್ ಕನ್ಸೈನ್ಮೆಂಟ್ ಅಲ್ಲಿ ದ ಓನರ್ಶಿಪ್ ರಿಮೈನ್ ವೆಸ್ಟ್ ವಿತ್ ದ ಕನ್ಸೈನರ್ ಅಂಟಿಲ್ ದ ಗೂಡ್ಸ್ ಆರ್ ಸೋಲ್ಡ್. ಗೂಡ್ಸ್ ನ ಸೇಲ್ ಮಾಡೋ ತನಕನೂ ಸಹ ಈ ಗೂಡ್ಸ್ ನ ಓನರ್ಶಿಪ್ ಯಾರಾಗಿರ್ತಾರೆ ಅಂತಂದ್ರೆ ಕನ್ಸೈನರ್ ಆಗಿರ್ತಾರೆ. ದ ಫಸ್ಟ್ ಒನ್ ಡಿಫರೆನ್ಸ್. ದ ನೆಕ್ಸ್ಟ್ ಒನ್ ಈಸ್ ಎಕ್ಸ್ಪೆನ್ಸಸ್. ಆಲ್ ದ ಎಕ್ಸ್ಪೆನ್ಸಸ್ ಆಫ್ ದ ಬಯರ್ ಆಫ್ಟರ್ ಡೆಲಿವರಿ ಆಫ್ ದ ಗೂಡ್ಸ್. ಸೊ ಗೂಡ್ಸ್ ಡೆಲಿವರಿ ಆದ ನಂತರ ಏನೆಲ್ಲ ಖರ್ಚು ಬರ್ತವೆ ಅದೆಲ್ಲ ಎಕ್ಸ್ಪೆನ್ಸಸ್ ಯಾರ್ದು ಅಂತಂದ್ರೆ ಬೈಯರ್ದು. ಆಲ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಬೈಯರ್ ಆರ್ ಕನ್ಸಿಡರ್ ಆಸ್ ದ ಎಕ್ಸ್ಪೆನ್ಸ್ ಆಫ್ ಬೈಯರ್. ಇನ್ ಕೇಸ್ ಆಫ್ ಕನ್ಸೈನ್ಮೆಂಟ್, ಆಲ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಕನ್ಸೈನಿ ಟ್ರೀಟೆಡ್ ಆಸ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್. ಸೇಲ್ಸ್ ಅಲ್ಲಿ ಗೂಡ್ಸ್ ಡೆಲಿವರಿ ಆದ ನಂತರ ಏನೆಲ್ಲ ಎಕ್ಸ್ಪೆನ್ಸಸ್ ಆಗ್ತವೆ ಅವೆಲ್ಲ ಎಕ್ಸ್ಪೆನ್ಸಸ್ ನಾವು ಬೈಯರ್ದು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಇನ್ ಕೇಸ್ ಆಫ್ ಕನ್ಸೈನ್ಮೆಂಟ್ ಅಲ್ಲಿ ಕನ್ಸೈನಿ ಏನೆಲ್ಲ ಎಕ್ಸ್ಪೆನ್ಸಸ್ ಇನ್ಕರ್ ಮಾಡ್ತಾನೆ, ಸೊ ಇನ್ಕರ್ ಮಾಡಿರೋ ಎಲ್ಲಾ ಎಕ್ಸ್ಪೆನ್ಸಸ್ ನಾವೇನ್ ಕರಿತೀವಿ ಅಂದ್ರೆ ಕನ್ಸೈನರ್ದು ಎಕ್ಸ್ಪೆನ್ಸಸ್ ಅಂತ ಕರಿತೇವೆ. ದ ನೆಕ್ಸ್ಟ್ ಒನ್ ಈಸ್ ಲಾಸ್ ಆಫ್ ಗೂಡ್ಸ್. ಇನ್ ಕೇಸ್ ಆಫ್ ಸೇಲ್ಸ್, ಲಾಸ್ ಆಫ್ ಗೂಡ್ಸ್ ಆಫ್ಟರ್ ಡೆಲಿವರಿ ಟು ದ ಬೈಯರ್. ಬೈಯರ್ಗೆ ಡೆಲಿವರಿ ಆದ ನಂತರ ಏನಾದ್ರು ಲಾಸ್ ಆದ್ರೆ ಆ ಲಾಸು ಬೈಯರ್ದು ಲಾಸ್ ಅಂತ ಕರಿತೇವೆ ಇನ್ ಕೇಸ್ ಆಫ್ ಸೇಲ್ಸ್. ಇನ್ ಕೇಸ್ ಆಫ್ ಕನ್ಸೈನ್ಮೆಂಟ್, ಎನಿ ಲಾಸ್ ಆಫ್ ಗೂಡ್ಸ್, ಸೊ ಲಾಸ್ ಆಫ್ ಟ್ರೀಟೆಡ್ ಆಸ್ ಲಾಸ್ ಆಫ್ ಕನ್ಸೈನರ್. ಕನ್ಸೈನ್ಮೆಂಟ್ ಅಲ್ಲಿ ಏನಾದ್ರೂ ಲಾಸ್ ಆಫ್ ಗೂಡ್ಸ್ ಆದ್ರೆ ಆ ಲಾಸ್ ಅನ್ನ ನಾವು ಯಾರು ಲಾಸ್ ಅಂತ ಕರಿತೀವಿ ಅಂದ್ರೆ ಕನ್ಸೈನರ್ದು ಲಾಸ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಒನ್ ಈಸ್ ರಿಲೇಶನ್ಶಿಪ್ ಬಿಟ್ವೀನ್ ದ ಪಾರ್ಟೀಸ್. ಇನ್ ಕೇಸ್ ಆಫ್ ಸೇಲ್ಸ್, ದ ರಿಲೇಶನ್ಶಿಪ್ ಬಿಟ್ವೀನ್ ದ ಪಾರ್ಟೀಸ್, ದ ಸೆಲ್ಲರ್ ನ ನಾವು ಡೆಟಾಸ್ ಅಂತ ಕರಿತೀವಿ. ಇನ್ ಕೇಸ್ ಆಫ್ ಬಯರ್ಸ್ ನಾವೇನ್ ಕರಿತೀವಿ ಅಂದ್ರೆ ಕ್ರೆಡಿಟಾಸ್ ಅಂತ ಕರಿತೀವಿ. ಇನ್ ಕೇಸ್ ಆಫ್ ಕನ್ಸೈನ್ಮೆಂಟ್, ದ ರಿಲೇಶನ್ಶಿಪ್ ಬಿಟ್ವೀನ್ ದ ಪಾರ್ಟೀಸ್ ಇಸ್ ದಟ್ ಕನ್ಸೈನ್ ಪ್ರಿನ್ಸಿಪಲ್ಸ್ ಅಂಡ್ ಏಜೆಂಟ್. ನಾವು ಕನ್ಸೈನ್ಮೆಂಟ್ ಅಲ್ಲಿ ರಿಲೇಶನ್ಶಿಪ್ ಏನಂತ ಕರಿತೀವಿ ಅಂತಂದ್ರೆ ಸೊ ಪ್ರಿನ್ಸಿಪಲ್ಸ್ ಮತ್ತೆ ಏಜೆಂಟ್ ಅಂತ ಕರಿತೀವಿ. ಇನ್ ಕೇಸ್ ಸೇಲ್ಸ್ ನಾವೇನಂತ ಕರಿತೀವಿ ಅಂತಂದ್ರೆ ಡೆಟಾರ್ಸ್ ಮತ್ತೆ ಕ್ರೆಡಿಟಾರ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಡಿಫರೆನ್ಸ್, ರಿಟರ್ನ್ ಆಫ್ ಗೂಡ್ಸ್. ಇನ್ ಕೇಸ್ ಆಫ್ ಸೇಲ್ಸ್, ಒನ್ಸ್ ಸೋಲ್ಡ್ ಕೆನಾಟ್ ಬಿ ರಿಟರ್ನ್ ಅನ್ಲೆಸ್ ಗೂಡ್ಸ್ ಆರ್ ಡಿಫೆಕ್ಟಿವ್ ಆರ್ ಡ್ಯಾಮೇಜಸ್. ಸೊ ಸೇಲ್ಸ್ ಅಲ್ಲಿ ಒಂದ್ಸತಿ ಗೂಡ್ಸ್ ಅನ್ನ ಸೇಲ್ ಮಾಡಿದ ನಂತರ ಅವ್ರು ರಿಟರ್ನ್ ಮಾಡೋದಿಲ್ಲ. ಇನ್ ಕೇಸ್ ಡ್ಯಾಮೇಜ್ ಇಲ್ಲ ಅಥವಾ ಡಿಫೆಕ್ಟಿವ್ ಇಲ್ಲ ಅಂತಂದ್ರೆ ಸೇಲ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಇನ್ ಕೇಸ್ ಆಫ್ ಕನ್ಸೈನ್ಮೆಂಟ್, ಅನ್ಸೋಲ್ಡ್ ಗೂಡ್ಸ್ ಆರ್ ಪ್ರಾಪರ್ಟೀಸ್ ಆಫ್ ದ ಕನ್ಸೈನರ್. ಕನ್ಸೈನಿ ಕ್ಯಾನ್ ಬಿ ರಿಟರ್ನ್ ದ ಗೂಡ್ಸ್ ಟು ಕನ್ಸೈನರ್. ಸೊ ಇನ್ ಕೇಸ್ ಆಫ್ ಕನ್ಸೈನ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಇನ್ ಕೇಸ್ ಗೂಡ್ಸ್ ಎಲ್ಲ ಸೇಲ್ ಆಗ್ಲಿಲ್ಲ ಅಂದ್ರೆ ಬಾಕಿ ಉಳಿದಿರೋ ಗೂಡ್ಸ್ ಪ್ರಾಪರ್ಟಿ ಯಾರ್ದು ಕನ್ಸೈನರ್ ಪ್ರಾಪರ್ಟಿ ಆಗಿರೋದ್ರಿಂದ ಸೊ ಕನ್ಸೈನಿ ಗೂಡ್ಸ್ ನ ರಿಟರ್ನ್ ಮಾಡ್ತಾನೆ. ಸೊ ನೆಕ್ಸ್ಟ್ ಒನ್ ಈಸ್ commission. In case of sales, no commission is to paid by the seller to buyer. So ಸೇಲ್ಸ್ ಅಲ್ಲಿ ಸೆಲ್ಲರು ಬಯರ್ಗೆ ಯಾವುದೇ ರೀತಿಯಾದ ಕಮಿಷನ್ ಕೊಡೋದಿಲ್ಲ. ಇನ್ ಕೇಸ್ ಆಫ್ ಕನ್ಸೈನ್ಮೆಂಟ್, ಕಮಿಷನ್ is to be paid by the consignor to the consignee for selling of goods and services. ಸೊ ಕನ್ಸೈನಿ ಗೂಡ್ಸ್ ನ ಸೇಲ್ ಮಾಡಿದ್ಕೆ ಕನ್ಸೈನರ್ ಅವನಿಗೆ ಏನ್ ಕೊಡ್ತಾನೆ ಅಂತಂದ್ರೆ ಕಮಿಷನ್ ನ ಕೊಡ್ತಾನೆ. The last one is transfer of risk. In case of sales, risk associates with the goods is transferred to buyer. ಸೊ ಆ ಗೂಡ್ಸ್ ಗೆ ಸಂಬಂಧಿಸಿದಂತೆ ಏನಾದ್ರು ರಿಸ್ಕ್ ಇದ್ರೆ ಸೇಲ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅದು ಬಯರ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇನ್ ಕೇಸ್ ಆಫ್ ಕನ್ಸೈನ್ಮೆಂಟ್, ರಿಸ್ಕ್ ಅಸೋಸಿಯೇಟ್ಸ್ ವಿತ್ ದ ಗೂಡ್ಸ್
ಸೆಂಟ್ ಟು ಕನ್ಸೈನಿ ರಿಮೈನ್ ವಿತ್ ದ ಕನ್ಸೈನರ್. ಸೊ ಕನ್ಸೈನರ್ ಗೂಡ್ಸ್ ನ ಕನ್ಸೈನಿ ಕಳಿಸಿದ್ರೆ ಈ ಗೂಡ್ಸ್ ಗೆ ಸಂಬಂಧಿಸಿದ ಏನಾದ್ರು ರಿಸ್ಕ್ ಇದ್ರೆ ಅದು ಯಾರಿಗೆ ಸಂಬಂಧಿಸಿರ್ತದೆ ಅಂತಂದ್ರೆ ಕನ್ಸೈನರ್ಗೆ ಸಂಬಂಧಿಸಿದೆ. ಸೊ ದೀಸ್ ಆರ್ ದ important difference between consignment and sales. The first one is ownership of the goods, next one is expenses, next one is loss of goods, next one is relationship between the parties, next one is return of goods, next one is commission, the last one is transfer of risk.